ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಯು ಆರ್ ಕ್ರಿಯೇಷನ್. ಆರೆಳೆ ದಾರದಿಂದ ಸ್ಲ್ಯಾಂಟಿಂಗ್ ಆರ್ಚ್ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಮೂರೆಳೆ ಬೇರೆ ಮಾಡ್ಕೊಂಡು ಅದರಲ್ಲಿ ಆರನ್ನು ಮಾಡಿ ಈ ರೀತಿ ಗಂಟು ಕಟ್ಕೊಂಡು ಸೀರೆಗೆ ಈಗ ಆರೆಳೆ ಥ್ರೆಡ್ಡಿಂದ ಕುಚ್ಚು ಹಾಕೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಫಸ್ಟು ಸೀರೆನ ಉಲ್ಟಾ ಇಟ್ಬಿಟ್ಟು ಮೊದಲಿಗೆ ಸೀರೆಗೊಂದು ಸಿಂಗಲ್ ಕ್ರೋಶನ ಹಾಕಬೇಕು. ನೆಕ್ಸ್ಟು ಮತ್ತೊಂದು ಸಿಂಗಲ್ ಕ್ರೋಶನ ಹಾಕಬೇಕು ಅದ್ರ ಪಕ್ಕದಲ್ಲಿ. ಹಾಗೆ ಒಂದು ಬೀಡನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ವೀಟ್ ಬೀಡನ್ನು ತಗೊಂಡಿದ್ದೀನಿ. ಫಸ್ಟು ಬೀಡನ್ನು ತಗೊಂಡು ಬೀಡ್ ಲಾಕ್ ಮಾಡಬೇಕು. ಹಾಗೆ ಆ ಬೀಡಿನ ಅಳತೆಯಲ್ಲೇ ನಾವು ಕ್ರೋಶನ ಈ ರೀತಿ ಸ್ಟ್ರೈಟಾಗಿ ಹಿಡಿದ್ಬಿಟ್ಟು ಸೀರೆಗೆ ಲಾಕ್ ಮಾಡಬೇಕು. ಅಂದರೆ ಸಿಂಗಲ್ ಕ್ರೋಶ ಮಾಡಬೇಕು. ಹೀಗೆ ಸಿಂಗಲ್ ಕ್ರೋಶ ಆದಮೇಲೆ ಈಗ 5 ಚೈನನ್ನು ಹಾಕಬೇಕು. 1 2 3 4 5 ಚೈನನ್ನು ಹಾಕಿ ಕ್ರೋಶನ ಸ್ಟ್ರೈಟಾಗಿ ಹಿಡಿದ್ಬಿಟ್ಟು ಸೀರೆಗೆ ಹಾಕಬೇಕು. ಎಳಿಬಾರ್ದು ಕ್ರೋಶನ, ಸೀರೆನ ಲಾಕ್ ಮಾಡಬೇಕು ಈ ರೀತಿ ಸಿಂಗಲ್ ಕ್ರೋಶದಲ್ಲಿ. ಥ್ರೆಡ್ಡನ್ನು ನಾವು ಸ್ವಲ್ಪ ಸುತ್ಕೊಳ್ತಾ ಇರಬೇಕು, ಆಗ ಎಳೆನ ಬಿಡಲ್ಲ ಥ್ರೆಡ್ಡು. ಹಾಗೆ ಇನ್ನೊಂದು ಬೀಡನ್ನು ನಾನು ತಗೋತಾ ಇದ್ದೀನಿ. ಇನ್ನೊಂದು ಬೀಡನ್ನು ಇನ್ಸೆಟ್ ಮಾಡಬೇಕು ಈ ರೀತಿ. ನೆಕ್ಸ್ಟ್ ಆ ಬೀಡನ್ನು ಮತ್ತೆ ಪುನಃ ಲಾಕ್ ಮಾಡಬೇಕು. ಇದು ಕುಚ್ಚು ಕಟ್ಲಿಕ್ಕೆ ನಾನು ಈ ಕಡೆ ಒಂದು ಬೀಡ್ ಹಾಕ್ತಾ ಇದ್ದೀನಿ. 5 ಚೈನ್ ಗ್ಯಾಪಲ್ಲಿ ಕುಚ್ಚು ಕಟ್ಟು ತೋರಿಸ್ತೀನಿ. ನೆಕ್ಸ್ಟ್ ಆ ಬೀಡನ್ನು ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಮತ್ತೆ ಸೀರೆಗೊಂದು ಸಿಂಗಲ್ ಕ್ರೋಶ ಮಾಡಬೇಕು. ನೆಕ್ಸ್ಟ್ ಈಗ 2 ಚೈನನ್ನು ಹಾಕಬೇಕು. 2 ಚೈನ್ ಆದಮೇಲೆ ಒಂದು ಕಂಬನ ಹಾಕಬೇಕು. ಕ್ರೋಶ ಮೇಲೆ ಒಂದು ಥ್ರೆಡ್ ತಗೊಂಡು ಸೀರೆಗೊಂದು ಈ ರೀತಿ ಕ್ರೋಶ ಹಾಕಿ ಎಳೆದ್ಬಿಟ್ಟು ನೆಕ್ಸ್ಟ್ ಒಂದು ಥ್ರೆಡ್ಡನ್ನು ತಗೊಂಡು 2ರಲ್ಲಿ 1 ಮತ್ತೆ 2ರಲ್ಲಿ 1 ಮಾಡಬೇಕು. ನೆಕ್ಸ್ಟ್ ಈ ಗ್ಯಾಪ್ ಇರುತ್ತಲ್ವ, 2 ಚೈನು ಮತ್ತು ಒಂದು ಕಂಬಿ, ಆ ಗ್ಯಾಪಲ್ಲಿ ಕಂಬಗಳನ್ನು ಹಾಕಬೇಕು. ಈಗ ನೋಡಿ 2 ಕ್ರೋಶ 2 ಚೈನನ್ನು ಹಾಕ್ತೆ ನಾನೀಗ. 1 2 2 ಚೈನ್ ಹಾಕಿದೆ. ನೆಕ್ಸ್ಟು ಕ್ರೋಶ ಮೇಲೆ ಥ್ರೆಡ್ ತಗೊಂಡು ಆ ಗ್ಯಾಪಲ್ಲಿ ಕಂಬಿನ ಹಾಕಬೇಕು. 2ರಲ್ಲಿ 1 ಮತ್ತೆ 2ರಲ್ಲಿ 1 ಹಾಕಬೇಕು. ಕ್ರೋಶ ಮೇಲೆ ಥ್ರೆಡ್ಡು ಆ ಗ್ಯಾಪಲ್ಲಿ ಒಂದು ನೋಡಿ ಈ ರೀತಿ ಹೀಗೆ ಕ್ರೋಶ ಮೇಲೆ ಥ್ರೆಡ್ ಹಾಕಿ ಮತ್ತೆ 2 ಥ್ರೆಡ್ಡಲ್ಲಿ 1 ಮತ್ತೆ 2 ಥ್ರೆಡ್ಡಲ್ಲಿ 1 ಮಾಡಿ ಕಂಬನ ಮಾಡಬೇಕು.
ಫಸ್ಟು ಕ್ರೋಶ ಮೇಲೆ ಒಂದು ಥ್ರೆಡ್ಡು, ಮತ್ತೆ ಆ ಗ್ಯಾಪಲ್ಲಿ ಹಾಕಿ 3 ಥ್ರೆಡ್ ಆಗುತ್ತೆ. ನೆಕ್ಸ್ಟ್ ಒಂದು ಥ್ರೆಡ್ ಹೀಗೆ ಮಾಡಿ 2ರಲ್ಲಿ 1 ಮಾಡಿ ಮತ್ತೆ 2ರಲ್ಲಿ 1 ಕಂಬಿ ಆಗುತ್ತೆ, 1 ಕಂಬಾಗುತ್ತೆ ಅವಾಗ. ಅದೇ ರೀತಿಯಲ್ಲಿ ನಾವು ಕಂಬಿಗಳನ್ನು ಹಾಕ್ತಾ ಹೋಗಬೇಕು. ಇಲ್ಲಿ 2 ಚೈನು 1 ಕಂಬಿ ಗ್ಯಾಪಲ್ಲಿ 9 ಕಂಬಗಳನ್ನು ನಾನು ಹಾಕ್ತಾ ಇದ್ದೀನಿ. ಫುಲ್ ಹತ್ತ ಎಳೆದ್ಬಿಟ್ಟು ಹಾಕಬೇಡಿ, ನೀಟಾಗಿ ನೋಡ್ಕೊಂಡು ಹಾಕಿ. ನಾವು ಈ ಕಂಬಿಗಳನ್ನು ಹೆಣಿತಾ ಇರಬೇಕಾದ್ರೆ ಮಧ್ಯದಲ್ಲಿ ಎಡಗಡೆಯಲ್ಲಿ ದಾರನ ಸುತ್ತಾ ಇರಬೇಕು. ಅಂದರೆ 6 ಎಳೆ ದಾರನ ನಾವು 1 ಎಳೆಯನ್ನಾಗಿ ಸುತ್ತಿ ಹಾಕಿದರೆ ನಮ್ಗೆ ಹಾಕೋಕೆ ಈಜಿ ಆಗುತ್ತೆ, ಎಳೆನ ಬಿಡೋದಿಲ್ಲ. ಅದೇ ರೀತಿಯಲ್ಲಿ ಕಂಬಿಗಳನ್ನು 9 ಕಂಬಿಗಳನ್ನು ಹಾಕಬೇಕು. ನೋಡಿ 9 ಕಂಬಿ ಆಯಿತು. ನೆಕ್ಸ್ಟು ಸ್ಟ್ರೈಟಾಗಿ ಅದೇ ರೀತಿ ಸೀರೆಗೆ ಹಾಕಿಬಿಟ್ಟು ಒಂದು ಲಾಕನ್ನು ಮಾಡಬೇಕು. ಫಸ್ಟ್ ಲೈನಲ್ಲಿ ಹೀಗೆ ಕಾಣುತ್ತೆ ಇದು. ನೆಕ್ಸ್ಟು ಲಾಕ್ ಆದಮೇಲೆ ಮತ್ತೆ 3 ಚೈನನ್ನು ಹಾಕಬೇಕು. 2 3 ಚೈನ್ ಹಾಕಬೇಕು. ನೆಕ್ಸ್ಟ್ ಆ 3 ಚೈನನ್ನು ಮತ್ತೆ ಪುನಃ ಸ್ಯಾರಿಗೆ ಲಾಕ್ ಮಾಡಬೇಕು ಸಿಂಗಲ್ ಕ್ರೋಶೆಯಿಂದ. ಹೀಗೆ ಲಾಕು. ನೆಕ್ಸ್ಟು ಸೀರೆನ ಟರ್ನ್ ಮಾಡ್ಕೋಬೇಕು. ಸೀರೆನ ಟರ್ನ್ ಮಾಡಿ ಈಗ ಕ್ರೋಶ ಮೇಲೆ ಒಂದು ಥ್ರೆಡ್ ತಗೊಂಡು ಇಲ್ಲಿ ಕಂಬಿ ಗ್ಯಾಪ್ ಇರುತ್ತಲ್ವ, ಅಲ್ಲಿ ಪುನಃ ಅದ್ರ ಮೇಲೆ ನಾವು ಕಂಬಿಗಳನ್ನು ಹಾಕ್ತಾ ಬರಬೇಕು. 2ನೇ ಲೈನಿಗ ನಾನೀಗ ಹಾಕ್ತಾ ಇರೋದು 2ನೇ ಲೈನು, ಅಂದರೆ ಸೆಕೆಂಡ್ ಸ್ಟೆಪ್ಪು. ಕ್ರೋಶ ಮೇಲೆ ಥ್ರೆಡ್ಡು ಗ್ಯಾಪಿಂದ ಒಂದು ಥ್ರೆಡ್ ಹೊರ ತೆಗೆದು 3 ಲೈನ್ ಆಗುತ್ತೆ ಕ್ರೋಶ ಮೇಲೆ. ಅವಾಗ ನೋಡಿ ಹೀಗೆ ಕ್ರೋಶದಿಂದ ಹಿಂಗೆ ತೆಗೆದ್ರೆ ನಾವು ಕ್ರೋಶ ಮೇಲೆ 3 ಥ್ರೆಡ್ ಆಗುತ್ತೆ. ಮತ್ತೆ ನೆಕ್ಸ್ಟ್ ಒಂದು ಥ್ರೆಡ್ಡನ್ನು ತಗೊಂಡು ಕಂಬಿನ ಮುಗಿಸ್ಬೇಕು. ನೋಡಿ ಹೀಗೆ ಮುಗಿಯುತ್ತೆ ಕಂಬಿ. ಕ್ರೋಶ ಒಳಗಡೆಯಿಂದ ಹೀಗೆ ತೆಗೆದು ಮತ್ತೆ ಕ್ರೋಶ ಮೇಲೆ ತೆಗೆದು ಆ ಕಂಬಿ ಗ್ಯಾಪಲ್ಲಿ ಈ ರೀತಿ ನಾವು ಕಂಬಗಳನ್ನು ಹಾಕ್ತಾ ಬರಬೇಕು 2ನೇ ಸ್ಟೆಪ್ಪಲ್ಲಿ. ತುಂಬ ಈಸಿ ಇದೆ ಇದು, ತುಂಬ ಲುಕ್ ಕೊಡುತ್ತೆ ಇದು ಸಹ ಡಿಸೈನು. ನಿಧಾನಕ್ಕೆ ನೋಡ್ಕೊಂಡು ಹಾಕಿ, ಎಳೆಗಳನ್ನು ಬಿಡ್ತಾ ಇರುತ್ತೆ. ಪದೇ ಪದೇ ಎಳೆಗಳನ್ನು ನಾವು ಸುತ್ಕೋತಾ ಇರಬೇಕು. ಸುತ್ತಾ ಇದ್ರೆ ಥ್ರೆಡ್ ಚೆನ್ನಾಗಿ ಗಟ್ಟಿಯಾಗಿ ಕೂರುತ್ತೆ. ಡಿಸೈನ್ ತುಂಬ ಈಸಿ ಇದೆ. ರೇಷ್ಮೆ ಸೀರೆಗಳಿಗೆ ಹಾಕಿದ್ರು ಲುಕ್ ತುಂಬ ಚೆನ್ನಾಗಿ ಕಾಣುತ್ತೆ. ಲಾಸ್ಟಲ್ಲಿ 2 ಚೈನ್ ಹಾಕಿರ್ತೀನಲ್ವ, ಆ ಗ್ಯಾಪಲ್ಲೂ ಸಹ ಹಾಕಿ ಕಂಬನ ಮಾಡಬೇಕಲ್ಲೂ ಸಹ ನೋಡಿ. ಸೆಕೆಂಡ್ ಸ್ಟೆಪ್ ಆಯ್ತು. ಈಗ ಮತ್ತೆ ಸೀರೆನ ಟರ್ನ್ ಮಾಡ್ಕೋಬೇಕು. ಮಾಡಿ ಈ ಥ್ರೆಡ್ಡಿಂದ
ಕ್ರೋಶನ ಹೊರ ತೆಗೆದ್ಬಿಟ್ಟು ಈ ರೀತಿ ಬೀಡ್ಗಳನ್ನು ಮತ್ತೆ ಅಲ್ಲಿ ಆ್ಯಡ್ ಮಾಡಬೇಕು. ಇವು ಸ್ಮಾಲ್ ಬೀಡ್ಗಳು. ಬೀಡನ್ನು ಆ್ಯಡ್ ಮಾಡಿ ಕ್ರೋಶ ಮೇಲೆ ಥ್ರೆಡ್ ತೆಗೆದು ಡೈರೆಕ್ಟಾಗಿ ಹಾಗೆ ಆ ಬೀಡಿಂದ ಹೊರ ತೆಗೆದು ಲಾಕ್ ಮಾಡಬೇಕು. ಮತ್ತೆ ಬೀಡನ್ನು ಹಾಕಿ ಆ ಗ್ಯಾಪಲ್ಲಿ ಕ್ರೋಶ ಹಾಕಿ ಅದ್ರ ಮೇಲೆ ಥ್ರೆಡ್ಡನ್ನು ತಗೊಂಡು ಕ್ರೋಶ ಮೇಲೆ ಹಾಗೆ ಬೀಡಿಂದ ಹೊರ ತೆಗೀರಿ ಥ್ರೆಡ್ಡನ್ನು. ಮತ್ತೆ ಬೀಡನ್ನು ಆ್ಯಡ್ ಮಾಡಿ ಆ ಗ್ಯಾಪಲ್ಲಿ ಕ್ರೋಶನ ಹಾಕಿ ಥ್ರೆಡ್ ಕಂಬದ ಓಪನ್ ಇರುತ್ತಲ್ಲ ಅಲ್ಲಿ ಹಾಕಿ ಎರಡು ಮೂರು ಬೀಡ್ಗಳನ್ನು ಕ್ರೋಶಿಗೆ ಹಾಕಿ ಎಣ್ಣೆ ಕಷ್ಟ ಆದರೆ ಒಂದೊಂದೇ ತಗೊಂಡು ಹಾಕಿ. ಫಸ್ಟ್ ಬೀಡ್ ಹಾಕಿ ಆ ಗ್ಯಾಪಿಂದ ಥ್ರೆಡ್ ತಗೊಂಡು ಡೈರೆಕ್ಟಾಗಿ ಹೀಗೆ ತಗೊಳ್ಳಿ, ಇಲ್ಲದಿದ್ರೆ ಕ್ರೋಶ ಮೇಲೆ ಒಂದು ಥ್ರೆಡ್ ಆದ್ರೂ ತಗೊಂಡು ಹಾಕಿ. ಸೀರೆಗೆ ನಾವು ಸಿಂಗಲ್ ಕ್ರೋಶ ಮಾಡಿರ್ತೀವಲ್ವ, ಅದರಲ್ಲೂ ಲಾಸ್ಟ್ ಅಂದರೆ ಅದರಲ್ಲಿ ಕ್ರೋಶನ ಹಾಕಿ ಲಾಸ್ಟ್ ಬೀಡನ್ನು ಹಾಕಿ ಲಾಕ್ ಮಾಡಿ. ಒಟ್ಟು 9 ಬೀಡ್ಗಳನ್ನು ಆಗುತ್ತೆ. 9 ಕಂಬಿ ಅಂದರೆ 9 ಬೀಡ್ ಹಿಡಿಸುತ್ತೆ. ಸೆಕೆಂಡ್ ಸ್ಟೆಪ್ಪಲ್ಲಿ ಒಂದು ಕಂಬಿ, ಮೂರನೇ ಸ್ಟೆಪ್ಪಲ್ಲಿ ಬೀಡ್ ಹಾಕಬೇಕು. ಲಾಕ್ ಆದಮೇಲೆ ಈಗ ನೈನ್ ಬೀಡನ್ನು ಆದಮೇಲೆ ಸೀರೆನ ಈ ರೀತಿ ಲಾಕ್ ಮಾಡಿ. ನೋಡಿ, ಸ್ಲ್ಯಾಂಟಿಂಗ್ ಆರ್ಚ್ ಈ ರೀತಿ ರೆಡಿ ಆಗುತ್ತೆ. ನೆಕ್ಸ್ಟ್ ಆದಮೇಲೆ ಮತ್ತೆ ನಾವು ಲಾಕ್ ಮಾಡಿರೋ ಸೀರೆನ ನೆಕ್ಸ್ಟು ಈಗ ವೀಟ್ ಬೀಡನ್ನು ಮತ್ತೆ ನಾನು ಇನ್ಸರ್ಟ್ ಮಾಡ್ತಾ ಇದ್ದೀನಿ. ವೀಟ್ ಬೀಡನ್ನು ಹಾಕಿ ಲಾಕ್ ಮಾಡಿ ನೆಕ್ಸ್ಟ್ ಸೀರೆಗೆ ಒಂದು ಸಿಂಗಲ್ ಕ್ರೋಶೆನ ಮಾಡಬೇಕು. ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ 5 ಚೈನನ್ನು ಹಾಕಬೇಕು. 1 2 3 4
5. ನೆಕ್ಸ್ಟು ಸೀರೆಗೆ ಸಿಂಗಲ್ ಕ್ರೋಶ ಮಾಡಬೇಕು. 5 ಚೈನ್ ನೇರವಾಗಿ ಈ ರೀತಿ ಕ್ರೋಶನ ಹಿಡಿದ್ಬಿಟ್ಟು ಲಾಕ್ ಮಾಡಬೇಕು. ಇಲ್ಲೊಂದು ಸಿಂಗಲ್ ಕ್ರೋಶ ಆದಮೇಲೆ ನಾವು ಮತ್ತೆ ಬೀಡನ್ನು ಆ್ಯಡ್ ಮಾಡಬೇಕು. ಕ್ರೋಶನ ಹೊರ ತೆಗೆದು ಮತ್ತೊಂದು ಬೀಡನ್ನು ಆ್ಯಡ್ ಮಾಡ್ತಾ ಇದ್ದೀನಿ ನಾನು. ಈ ಬೀಡನ್ನು ಮತ್ತೆ ಲಾಕ್ ಮಾಡಿ ಮತ್ತೆ ಸಿಂಗಲ್ ಕ್ರೋಶೆ ಹಾಕಬೇಕು. ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ 2 ಚೈನನ್ನು ಹಾಕಬೇಕು. ಎರಡು ಚೈನ್ ಹಾಕಿ ಇಲ್ಲೊಂದು ಕಂಬ ಹಾಕಬೇಕು. ಕ್ರೋಶ ಮೇಲೆ ಥ್ರೆಡ್ಡು ಹಾಗೆ ಸೀರೆಗೆ ಸೀರೆಗೆ ಹಾಕಿಬಿಟ್ಟು ಒಂದು ಕ್ರೋಶನ ಮೇಲೆ ತೆಗೆದು ಕ್ರೋಶ ಮೇಲೆ ಥ್ರೆಡ್ ತಗೊಂಡು 2ರಲ್ಲಿ 1 ಮತ್ತೆ 2ರಲ್ಲಿ 1 ಮಾಡಬೇಕು. ಈ ರೀತಿ ಇಲ್ಲೊಂದು ಕಂಬ ಆಯಿತು. ನೆಕ್ಸ್ಟು 2 ಚೈನ್ ಗ್ಯಾಪಲ್ಲಿ ಮತ್ತೆ ನಾವೀಗ 9 ಕಂಬಗಳನ್ನು ಹಾಕಬೇಕು. ಈಗ ನಾನು ಮತ್ತೆ 2 ಚೈನ್ ಹಾಕ್ತಾ ಇದ್ದೀನಿ. ಅದ್ರ ಪಕ್ಕದಲ್ಲಿ ಸ್ಟಾರ್ಟ್ ಮಾಡ್ತೀನಿ ನಾನು ಕಂಬಗಳನ್ನು. ಕ್ರೋಶ ಮೇಲೆ ಒಂದು ಥ್ರೆಡ್ ತಗೊಂಡೆ, ಇಲ್ಲಿ 2 ಚೈನ್ ಗ್ಯಾಪಲ್ಲಿ ಹಾಕಿ ಮತ್ತೆ 2ರಲ್ಲಿ 1 2ರಲ್ಲಿ 1 ಹೀಗೆ ನಾವು ಇಲ್ಲಿ ಕಂಬಗಳನ್ನು ಹಾಕಬೇಕು. ಎರಡರಲ್ಲಿ 1 2ರಲ್ಲಿ 1 ಕ್ರೋಶ ಮೇಲೆ ಥ್ರೆಡ್ಡು ಆ ಗ್ಯಾಪಲ್ಲಿ ಹಾಕಿ 2ರಲ್ಲಿ 1 ಮತ್ತೆ 2ರಲ್ಲಿ 1 ಮತ್ತೆ ಕ್ರೋಶ ಮೇಲೆ ಥ್ರೆಡ್ಡು 2 ಚೈನ್ ಗ್ಯಾಪಲ್ಲಿ ಹಾಕಿಬಿಟ್ಟು ಈ ರೀತಿಯಾಗಿ ಈ ಗ್ಯಾಪಲ್ಲಿ 9 ಚೈನ್ಗಳನ್ನು ಬರಬೇಕು. ನೈನ್ ಚೈನ್ಗಳಾದಮೇಲೆ ಕ್ರೋಶನ ಆ ಚೈನ್ ಗ್ಯಾಪ್ ನೋಡಿ ಸ್ಟ್ರೈಟಾಗಿ ಈ ರೀತಿ ಹಿಡಿದ್ಬಿಟ್ಟು ಇಲ್ಲಿ ಅದ್ರ ನೇರವಾಗಿ ಅಲ್ಲೊಂದು ಲಾಕ್ ಮಾಡಬೇಕು. ಹೀಗೆ ಲಾಕ್ ಮಾಡಿ ನೆಕ್ಸ್ಟ್ ಮತ್ತೆ ನಾವು 3 ಚೈನನ್ನು ಹಾಕಬೇಕು. ಆ 3 ಚೈನನ್ನು ಮತ್ತೆ ಲಾಕ್ ಮಾಡಬೇಕು. ಇಲ್ಲಿ ಸೀರೆಗೆ ಲಾಕ್ ಮಾಡಿಬಿಟ್ಟು ಮತ್ತೆ ಸೀರೆನ ಟರ್ನ್ ಮಾಡಬೇಕು. ಈಗ 2ನೇ ಸ್ಟೆಪ್ ತೋರಿಸ್ತಾ ಇದ್ದೀನಿ ನಾನು. ಕ್ರೋಶೆಗೆ ಒಂದು ಥ್ರೆಡ್ ಹಾಕಿ ಕಂಬಿ ಗ್ಯಾಪಲ್ಲಿ ಈಗ ಕ್ರೋಶನ ಹಾಕಿ ಥ್ರೆಡ್ ಹಾಕಿ ಹೊರ ತೆಗೆದು ಈ ರೀತಿ ಕಂಬಿನ ಹಾಕಬೇಕು. ಕ್ರೋಶ ಮೇಲೆ ಥ್ರೆಡ್ಡು ಗ್ಯಾಪಿಂದ ಹೊರ ತೆಗೆದು 3 ಆಗುತ್ತೆ. ಮತ್ತೆ ಕ್ರೋಶ ಮೇಲೆ ಥ್ರೆಡ್ ತಗೊಂಡು ಕ್ರೋಶ ಮೇಲೆ ಥ್ರೆಡ್ ಹಾಕಿ ನೆಕ್ಸ್ಟು ಕಂಬಿ ಮೇಲ್ಗಡೆ ಗ್ಯಾಪಲ್ಲಿ ಕ್ರೋಶನ ಹಾಕಿಬಿಟ್ಟು ಥ್ರೆಡ್ ಹಾಗೆ ಥ್ರೆಡ್ ಎಳ್ಕೊಂಡು ಆ ಥ್ರೆಡ್ಡಲ್ಲಿ 1 ಮತ್ತೆ 2ರಲ್ಲಿ 1 ಈ ರೀತಿ ಮಾಡ್ತಾ ಹೋಗಬೇಕು.
ಬಿಗಿನರ್ಸ್ ಅಂದರೆ ಇದರಲ್ಲಿ ಕಷ್ಟ ಅನಿಸಿದರೆ ಫಸ್ಟ್ ಉಲ್ಲನನ್ನು ತಗೊಂಡು ಆ ಉಲ್ಲನನ್ನು ಒಂದು ಸೀರೆಗೆ ಈ ರೀತಿ ನೀವು ಹಾಕ್ತಾ ಹೋಗಿ, ಅವಾಗ ಈಸಿಯಾಗಿ ಡಿಸೈನ್ ಈಸಿಯಾಗಿ ಮೆಥಡ್ ನಿಮಗೆ ಗೊತ್ತಾಗುತ್ತೆ. ಕ್ರೋಶ ಮೇಲೆ ಥ್ರೆಡ್ಡು, ಗ್ಯಾಪಲ್ಲಿ ಥ್ರೆಡ್ಡನ್ನು ಹಾಕಿ ಎರಡರಲ್ಲಿ ಒಂದು ಮತ್ತೆ ಎರಡರಲ್ಲಿ ಒಂದು ಈ ರೀತಿ ಕಂಬಿಗಳನ್ನು ಹಾಕಿ ಮತ್ತೆ ಸೀರೆಯನ್ನು ಟರ್ನ್ ಮಾಡಿ ಮೂರನೇ ಸ್ಟೆಪ್ಪಿಗೆ ನಾನು ಬೀಡ್ಗಳನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನಾನು ಬೀಡನ್ನು ಹಾಕ್ತಾ ಇದ್ದೀನಿ. ಫಸ್ಟ್ ಕಂಬದಲ್ಲೇ ನಾನು ಬೀಡನ್ನು ಹಾಕಿ ಈ ರೀತಿ ಕಂಬದ ಗ್ಯಾಪಲ್ಲಿ ಥ್ರೆಡ್ಡನ್ನು ಹಾಕಿ ಲಾಕ್ ಮಾಡ್ತಾ ಇದ್ದೀನಿ. ಕಂಬಿ ಗ್ಯಾಪಲ್ಲಿ ಈ ರೀತಿ ಬೀಡ್ಗಳನ್ನು ಹಾಕಿ ಲಾಕ್ ಮಾಡ್ತಾ ಹೋಗಬೇಕು. ಬೀಡ್ಗಳನ್ನು ಹಾಕಿ ಸಿಂಗಲ್ ಕ್ರೋಶೆಯಲ್ಲಿ ಹಾಕ್ತಾ ಹೋಗಬೇಕು. ಫಸ್ಟ್ ಸ್ಟೆಪ್ಪಲ್ಲಿ ನಾನು ಕಂಬಿಗಳನ್ನು ಹಾಕಿದೆ, ಎರಡನೇ ಸ್ಟೆಪ್ಪಲ್ಲೂ ಸಹ ಕಂಬಿಗಳನ್ನು ಹಾಕಿದೆ. ಈಗ ನಾನು ಮೂರನೇ ಸ್ಟೆಪ್ಪಲ್ಲಿ ಬೀಡ್ಗಳನ್ನು ಹಾಕ್ತಾ ಇದ್ದೀನಿ. ಈ ರೀತಿಯಲ್ಲಿ ಪ್ಲೈನ್ ಬೀಡ್ಗಳನ್ನು ಆ್ಯಡ್ ಮಾಡ್ತಾ ಇದ್ದೀನಿ ನಾನು. ಕಂಬಿ ಗ್ಯಾಪಲ್ಲಿ ಈ ರೀತಿ ಹಾಕಿ ಬೀಡ್ಗಳನ್ನು ಆ್ಯಡ್ ಮಾಡಿ 9 ಕಂಬ ಅಂದರೆ ನೆಕ್ಸ್ಟ್ ಮೇಲ್ಗಡೆನೂ 9 ಬೀಡ್ಸ್ ಬಂದಿರುತ್ತೆ. ಹುಷಾರಾಗಿ ನೋಡ್ಕೊಂಡು ಈ ರೀತಿ ಹಾಕಿ ಇದು 9ನೇ ಬೀಡ್ ಆ್ಯಡ್ ಮಾಡ್ತಾ ಇದ್ದೀನಿ ನಾನು. ಸಿಂಗಲ್ ಕ್ರೋಶೆ ಇರುತ್ತಲ್ವ ಅಲ್ಲಿ ಅದ್ರ ಮೇಲೆ ಲಾಸ್ಟ್ನೇ ಬೀಡನ್ನು ಹಾಕಿ ನಾವು ಲಾಕ್ ಮಾಡಬೇಕು. ಮತ್ತೆ ಅದ್ರ ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶೆ.
ನೋಡಿ ಬೀಡ್ಗಳನ್ನು ಹಾಕಿದ ಮೇಲೆ ಈ ರೀತಿ ಕಾಣಿಸುತ್ತೆ ಈ ಡಿಸೈನು. ನಾನು ಫಸ್ಟಲ್ಲೇ ಕುಚ್ಚು ಬರಲಿ ಅಂತ ಫಸ್ಟೇ ಕುಚ್ಚಿನ ಡಿಸೈನ್ ಹಾಕಿದ್ದೀನಿ, ಮತ್ತು ಲಾಸ್ಟಲ್ಲೂ ಸಹ ಕುಚ್ಚು ಕಟ್ಟಲಿಕ್ಕೆ ಅಂತ 2 ಮಣಿಗಳನ್ನು ಹಾಕಿದ್ದೀನಿ. ನಾನು ಸ್ಟಾರ್ಟಿಂಗ್ ಕುಚ್ಚಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಆಮೇಲೆ ಡಿಸೈನ್ ಬಂದಿದೆ ಸೀರೆಗೆ. ಮತ್ತು 5 ಚೈನ್ ಹಾಕಿ 5 ಚೈನ್ ಆದಮೇಲೆ ಸೀರೆಗೆ ಲಾಕ್ ಮಾಡಿ ಮತ್ತೆ ವೀಟ್ ಬೀಡನ್ನು ನಾನು ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಮತ್ತೆ ಆ ಬೀಡನ್ನು ಲಾಕ್ ಮಾಡಿ ಹೀಗೆ ಬೀಡನ್ನು ಲಾಕ್ ಮಾಡಿ ಒಂದು ಸಿಂಗಲ್ ಕ್ರೋಶೆನ ಹಾಕಿ ಲಾಸ್ಟಿಗೆ 1-2 ಸಿಂಗಲ್ ಕ್ರೋಶನ್ ಹಾಕಿ ಸೀರೆಗೆ ಲಾಕ್ ಮಾಡಿಬಿಟ್ಟು ಲಾಸ್ಟಿಗೆ ಕುಚ್ಚು ಕಟ್ಟಿ. ಎಲ್ಲ ಆದಮೇಲೆ ಡಿಸೈನ್ ಹೀಗೆ ಕಾಣುತ್ತೆ. ಇದು ಉಲ್ಟಾ ಸೈಡ್, ಇದು ಸೀದಾ ಸೈಡಲ್ಲಿ ಸೀರೆ ಕುಚ್ಚಿ ಡಿಸೈನ್ ಈ ಥರ ಕಾಣಿಸುತ್ತೆ. ನೀವು ಬೇಕಿದ್ರೆ ದಪ್ಪ ಬೀಡು ಹಾಕ್ಬೋದು. ಕುಚ್ಚಿನ ಪಕ್ಕದಲ್ಲಿ ದೊಡ್ಡ ಬೀಡು ಹಾಕ್ಬೋದು ನೀವು. ಸ್ಯಾರಿಯಲ್ಲಿ 2 ಕಲರ್ ಇದೆ, ಹಾಗಾಗಿ ನಾನು ಗ್ರೀನ್ ಮತ್ತು ಪಿಂಕನ್ನು ಆರಿಸ್ಕೊಂಡಿದ್ದೀನಿ. ಹಾಗೆ 207 ಥ್ರೆಡನ್ನು ತಗೊಂಡು ಕುಚ್ಚು ಕಟ್ತಾ ಇದ್ದೀನಿ. ಈಗ ನಾನು ಗ್ರೀನ್ ಕಲರಲ್ಲಿ ಕುಚ್ಚು ಕಟ್ತಾ ಇದ್ದೀನಿ. ಸೀರೆ ಫುಲ್ ಪಿಂಕ್ ಆಗಿರೋದ್ರಿಂದ ನಾನು ಕುಚ್ಚಲ್ಲಿ ಪಿಂಕಲ್ಲಿ ಡಿಸೈನ್ ಹಾಕಿ ಗ್ರೀನಲ್ಲಿ ಕುಚ್ಚು ಕಟ್ತಾ ಇದ್ದೀನಿ. ನಾನಿಲ್ಲಿ ಕುಚ್ಚು ತುಂಬ ಸಣ್ಣ ಬೇಬಿ ಕುಚ್ಚನ್ನು ಕಟ್ತಾ ಇದ್ದೀನಿ. ದೊಡ್ಡ ಕಟ್ಟಿದರೆ ಚೆನ್ನಾಗಿ ಕಾಣಲ್ಲ ಅಂತ ಸಣ್ಣ ಕುಚ್ಚು ಕಟ್ಟಿದ್ದೀನಿ ನಾನು. ಕುಚ್ಚನ್ನು ಈ ರೀತಿ 3 ಅಥವಾ 4 ರೌಂಡಲ್ಲಿ ಕುಚ್ಚು ಕಟ್ಟಿ ನೆಕ್ಸ್ಟು ನೀಡಲನ್ನು ಈ ರೀತಿ ಒಳಗಡೆಯಿಂದ ತೆಗೆದು ಟೈಟಾಗಿ ನಾಟ್ ಹಾಕಿ ಕುಚ್ಚನ್ನು ಈ ರೀತಿ ಸಮವಾಗಿ ಇಟ್ಕೊಂಡು ಕಟ್ ಮಾಡಿ. ಸೀರೆ ಕುಚ್ಚು ಕಟ್ಟಿದ ಮೇಲೆ ಈ ರೀತಿ ಕಾಣುತ್ತೆ ನೋಡಿ.